ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಕನ್ನಡ ಇನ್ಫಾರ್ಮರ್ ಅಂದರೆ 2004. ನಾನು ನಿಮ್ಮ ಅಬಿಬಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಲ್ಲ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಆಲ್ಗೆ ಸೆಟ್ ಮಾಡಿಟ್ಕೊಳ್ಳಿ. ಯಾಕಪ್ಪ ಅಂದರೆ ನಾನು ಯಾವಾಗಲೇ ವೀಡಿಯೋ ಮಾಡೋಕ್ಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಅನ್ನೋದು ಬಂದು ತಲುಪುತ್ತೆ. ಅದೇ ರೀತಿ ನನ್ನ ಚಾನಲ್ 500 ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಹತ್ತಿರ ಇದೆ. ಅದನ್ನ ನೀವು ಬೇಗನೆ ಕಂಪ್ಲೀಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಇನ್ನು ತಡ ಮಾಡದೆ ವೀಡಿಯೋದ ಟಾಪಿಕ್ ಕಡೆ ಹೋಗ್ಬಿಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಿ, ಇನ್ನು 12 ಗಂಟೆಯಲ್ಲಿ ಗೃಹಲಕ್ಷ್ಮಿ ದುಡ್ಡು ಬಂದು ಅಕೌಂಟಿಗೆ ಬೀಳುತ್ತಾ. ಹೌದು, ಹೇಳೋದಕ್ಕಾಗ್ತಾ ಇಲ್ಲ. ಯಾಕಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಅನ್ನೋದು CM ಸಿದ್ದರಾಮಯ್ಯನವ್ರು ನೋಡಿದರೆ ಇನ್ನು ಒಂದು ಕಂತಿ ಜೂನ್ ಕಂತಿಂದ ಹಣನ ನಾನು ರಿಲೀಸ್ ಮಾಡೋದಕ್ಕೆ ಹೇಳಿದ್ದೀನಿ ಅಂತೇಳಿ ಒಂದು ವೀಡಿಯೋದಲ್ಲಿ ಹೇಳಿದರೆ, ಆ ವೀಡಿಯೋದ ಕ್ಲಿಪ್ನ ನಿಮ್ಗೆ ಲಾಸ್ಟಿಗೆ ತೋರಿಸ್ತೀನಿ. ಅದೇ ರೀತಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ನೋಡಿದರೆ ನಿಮಗೆ 4,000 ಅಂದರೆ 2 ತಿಂಗಳಿದು ಕೂಡ ಒಂದೇ ಸಲಿಗೆ ಆಗ್ತೀವಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಬಟ್ ಆದರೆ ಯಾರ ಮಾತು ನಿಜ ಯಾರ ಮಾತು ಸುಳ್ಳು ಇಲ್ಲ ಅಂತ ಇದುವರೆಗೂ ಕೂಡ ಕ್ಲಾರಿಫಿಕೇಷನ್ ಆಗಿಲ್ಲ. ಅಂದರೆ ಇವತ್ತು ಆಗಬೇಕಾಗಿತ್ತು, ಜುಲೈ ಮತ್ತು 2 ತಿಂಗಳ ಹಣನ ಆಗಸ್ಟ್ 1ರಲ್ಲಿ ಆಗ್ತೀವಿ ಅಂತ ಹೇಳಿದ್ರು, ಫಸ್ಟ್ ವೀಕಲ್ಲಿ ಆಗ್ತೀವಿ ಅಂತ ಹೇಳಿದ್ರು. ಬಟ್ ಆಗಸ್ಟ್ ಫಸ್ಟ್ ವೀಕ್ ಇವತ್ತಿಗೆ ಮುಗಿಯುತ್ತೆ, ಆದರೂ ಕೂಡ ಹಾಕಿಲ್ಲ. ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ? ಇವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡೋಕೆ ಬಂದು ನಿಮ್ಮ ಹತ್ರ ಬಯಸ್ಕೋಬೇಕಾಗಿದೆ. ಅದೇ ರೀತಿ ನೋಡ್ತಾ ಇರ್ಬೋದು, ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಯಾರ್ಯಾರಿಗೆ ಬಂದಿಲ್ವೋ, ಇವಾಗ 8, 9, 10ನೇ ಕಂತು ಸ್ವಲ್ಪ ಡಿಲೇ ಆಗಿದೆಯಲ್ಲ, ಅವರಿಗೆ ಮತ್ತೆ ಅದನ್ನ ಹಾಕ್ತೀವಿ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿ ನೋಡ್ಬೋದು, ಇವಾಗ ಈ ತಿಂಗಳದ ಹಣನ ಯಾವಾಗ ಹಾಕ್ತಾರಪ್ಪ ಅಂದರೆ, ಹೌದು ನಾಳೆ ಹಾಕ್ತಾರೆ ಅಂತೇಳಿ ನಮಗೊಂದು ಲೀಕ್ಸ್ ಸಿಕ್ಕಿದೆ. 12 ಗಂಟೆ ಒಳಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ನಾಳೆ 12 ಗಂಟೆ ಒಳಗೆ ಹಾಕ್ಬೋದು ಅಂತೇಳಿ ನಮಗೂ ಕೂಡ ಒಂದು ಲೀಕ್ಸ್ ಸಿಕ್ಕಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಿಮಗೆ 4,000 ಬರೋ ಡೌಟ್ ಇದೆ, ಆದರೆ 2,000 ಮಾತ್ರ ಖಂಡಿತವಾಗ್ಲೂ ಬರುತ್ತೆ. ಸಿದ್ದರಾಮಯ್ಯನವರೇ ಹೇಳಿರೋದ್ರಿಂದ ನಾವು ಯಾವುದೇ ರೀತಿ ಹೇಳೋದಕ್ಕಾಗಲ್ಲ. ಯಾಕಪ್ಪ ಅಂದರೆ 2,000 ಜೂನ್ ತಿಂಗಳದ್ದು ಮಾತ್ರ 2,000ನ DBTಗೆ ಪುಷ್ ಮಾಡಿದ್ದಾರೆ. ನಿಮ್ಮ ಅಕೌಂಟಿಗೆ 4,000 ಬರೋದು ತುಂಬಾ ಡೌಟ್ ಇದೆ. ಯಾಕಪ್ಪ ಅಂದರೆ 2,000 ಬರೋದು, ಹಾಗಾಗಿ 4,000 ಬರದೇ ಅಂತ ಚಿಂತೆ ಮಾಡಬೇಡಿ. ಇದೇ ತಿಂಗಳಲ್ಲಿ 3 ಕಂತಿಂದು ಹಾಕಬೇಕಾಗುತ್ತೆ, ಅವರು 6,000 ಹಾಕಬೇಕಾಗುತ್ತೆ. ಹಂಗಾದರೆ ಇದಕ್ಕೆಲ್ಲ ಸರ್ಕಾರದವರು ಬಡ್ಜೆಟ್ನ ಎಲ್ಲಿಂದ ತರ್ತಾರೆ ಅನ್ನೋ ಗೊತ್ತಿಲ್ಲ. ಆದರೂ ಕೂಡ ಈ 4,000 ಆಗ್ಬೋದಿತ್ತು ಒಂದೇ ಸಲಿಗೆ, ಮತ್ತು ಇನ್ನೊಂದು ಸಲಿಗೆ 2,000 ಹಾಕೋದ್ರಿಂದ ಏನೂ ಆಗೋದಿಲ್ಲ. ಅದಕ್ಕೆ ಈ ಸಲಿನ ಹಾಕಿದ್ರೆಲ್ಲ ಮುಗ್ದೋಗಿರೋದು. ಅಂದರೂ ಇವಾಗ ಜನಗಳೆಲ್ಲ ಫುಲ್ಲು ರೊಚ್ಚಿಗೆದ್ದಾಳ್ತಾ ಇದ್ದಾರೆ. ಇವ್ರ ಕೈಯಾಗೆ ಹಾಕಲ್ಲ ಅಂದಮೇಲೆ ಏನಕ್ಕೆ ಕೇಳಬೇಕಾಯ್ತು, ಏನಕ್ಕೆ ಸುಮ್ಮನೆ ಸುಳ್ಳು ಆಶ್ವಾಸನೆಗಳನ್ನ ಕೊಡಬೇಕಾಗಿತ್ತು ಅಂಥೇಳಿ ಜನಗಳೆಲ್ಲ ಬೈತಾ ಇದ್ದಾರೆ. ಅದು ಒಂದು ಕಡೆ ಆದರೆ CM ಸಿದ್ದರಾಮಯ್ಯನವರು ಹೇಳಿರೋ ಪ್ರಕಾರ 2,000 ಬರ್ತಿರೋದು, ಅದೊಂದು ಇವಾಗ ಇನ್ನೊಬ್ಬರಿಗೆ ಬೇಜಾರು ಅನ್ನೋದು ಮಾಡ್ತಾ ಇದೆ. ಜನಗಳು ತುಂಬಾ ಅಂದ್ಕೊಂಡಿದ್ರು ಈ ಸಲ 4,000 ಬರುತ್ತೆ, ಆ ಥರ ಮಾಡ್ಬೋದು, ಈ ಥರ ಮಾಡ್ಬೋದು ಅಂತ. ಬಟ್ ಆದರೆ ಎಲ್ಲ ಕೂಡ ನಿರಾಶೆ ಆಗ್ತಾ ಇದೆ. ಈಗ ಬರ್ತಾ ಇರೋದೇ 2,000 ಬರ್ತಾ ಇದೆ. ಹಾಗಾಗಿ ಯಾರು ಕೂಡ ಚಿಂತಿಸಬೇಡಿ, ನಿಮ್ಮ ಅಮೌಂಟ್ ಅನ್ನೋದು ಎಲ್ಲಿಗೂ ಹೋಗಲ್ಲ. ನಿಮ್ಗೆ ಇವತ್ತು ಅಂದರೆ ನಾಳೆ ಎಲ್ಲ ಅಕೌಂಟಿಗೂ ಕೂಡ ದುಡ್ಡು ಅನ್ನೋದು ಕ್ರೆಡಿಟ್ ಆಗುತ್ತೆ. ಅದೇ ರೀತಿ ನನ್ನ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಯಾಕಂದರೆ 28 ಜಿಲ್ಲೆಗಳು ಆಗ್ಬೋದು. ಯಾಕಂದರೆ ಬರೀ 8 ಜಿಲ್ಲೆ ಆ ಥರ ಮಾಡೋಕ್ಕಾಗಲ್ಲ ಈ ಸಲ, ಯಾಕಂದರೆ ಆಗ್ತಿರೋದು 2,000. ಹಂಗಾಗಿ 8,000 ಕೂಡ 8 ಜಿಲ್ಲೆಗಳಿಗೆ ಆಗ್ದಂಗೆ 2,000 ಎಲ್ಲ ಜಿಲ್ಲೆಗಳಿಗೂ ಆಗ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಜಿಲ್ಲೆಗಳಿಗೂ ಆಗ್ಬೋದು, ಹಾಕಿದರೆ ಖುಷಿ ವಿಚಾರ. ಅಂದರೆ ಇವರು 4,000 ಹಾಕ್ತೀವಿ ಅಂತೇಳಿ ಸ್ವಲ್ಪ ಈಗ ಮೋಸ ಮಾಡಿದ್ದು ಎಲ್ಲರಿಗೂ ಕೂಡ ಬೇಜಾರು ಅನ್ನೋದಾಗಿದೆ. ಬಿಡಿ, ನಾವು ದುಡ್ಡಿದ್ದೆ ಶಾಶ್ವತ ಅಲ್ಲ, ಬೇರೆಯವ್ರು ದುಡ್ಡಿದ್ದು ಶಾಶ್ವತನ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ಆ್ಯಂಡ್ ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.